ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಸ್, ದಿಸ್ ಇಸ್ ರಾಜೇಶ್ವರಿ. ಸೊ ಎಲ್ರಿಗೂ ನನ್ನ ಪ್ರೀತಿಯ ಸ್ನೇಹಿತರು ಎಲ್ರಿಗೂ ಗುಡ್ ಆಫ್ಟರ್ನೂನ್. ಆ್ಯಂಡ್ ಎಸ್ ಸ್ನೇಹಿತರೆ, ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋ ವಿಡಿಯೋ ಬಂದು ಪೂರಿ ವಿತ್ ಆಲೂಗಡ್ಡೆ ಸಾಗು. ಓಕೆನಾ? ಸೊ ನಮ್ಮ ಮನೇಲಿ ಪೂರಿ ವಿತ್ ಆಲೂಗಡ್ಡೆ ಸಾಗು ಮಾಡಿದ್ದೀನಿ ಇವತ್ತು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಸೊ ಹಾಗಾಗಿ ಇವತ್ತು ನಾನು ಮಾಡಿರೋ ತಿಂಡಿನೇ ನಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಹೇಗೆ ಮಾಡಿದೆ, ಸೊ ನಮ್ಮ ಮನೇಲಿ ನಾನು ಪರ್ಸನಲ್ ಆಗಿ ಹೇಗೆ ಆಲೂಗಡ್ಡೆ ಸಾಗು ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ದಯವಿಟ್ಟು ವಿಡಿಯೋ ಫುಲ್ ಎಲ್ಲೂ ಸ್ಕಿಪ್ ಮಾಡಿದೆ ವಾಚ್ ಮಾಡಿ. ಓಕೆನಾ? ಸೊ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬಂದಿದೆ. ಸೊ ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ಳದೆ ವಿಡಿಯೋ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆನಾ? ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಫ್ರೆಂಡ್ಸ್, ಪೂರಿಗೆ ಹಿಟ್ಟು ರೆಡಿ ಆಗಿದೆ. ಸೊ ಹಿಟ್ಟು ತುಂಬಾ ಚೆನ್ನಾಗಿ ರೆಡಿ ಆಗಿದೆ. ಸೊ ಜಾಸ್ತಿ ಗಟ್ಟಿನೂ ಇಲ್ಲ, ಮೆತ್ತಗೂ ಇಲ್ಲ. ಸೊ ಮೀಡಿಯಂ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಹಿಟ್ಟು ಕಲ್ಸ್ಕೊಂಡಿದ್ದೀನಿ. ನಾನು ಬಂದು ಇದಕ್ಕೆ ಜಾಸ್ತಿ ಗೋಧಿ ಹಿಟ್ಟು ಹಾಕಿರೋದು. ಓಕೆನಾ? ಸೊ ಮೈದಾ ಹಿಟ್ಟು ಹಾಕಿದ್ದೀನಿ, ಬಟ್ ಮೈದಾ ಹಿಟ್ಟು ಬಂದು ಸ್ವಲ್ಪ ಹಾಕಿದ್ದೀನಿ. ಸೊ ಜಾಸ್ತಿ ನಾನು ಮೈದಾ ಹಿಟ್ಟು ಯೂಸ್ ಮಾಡಲ್ಲ. ಸೊ ಗೋಧಿ ಹಿಟ್ಟು ಯೂಸ್ ಮಾಡಿಕೊಂಡು ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದಕ್ಕೆ ಬಂದು ಆಲೂಗಡ್ಡೆ ಸಾಗು. ಎಸ್, ಸೊ ಪೂರಿಗೆ ಯಾವಾಗಲೂ ಆಲೂಗಡ್ಡೆ ಸಾಗುನೇ ತುಂಬಾ ಟೇಸ್ಟ್. ಸೊ ಆ ಕಾರಣಕ್ಕೆ ಆಲೂಗಡ್ಡೆ ಸಾಗು ಮಾಡೋಣ ಅಂತ ಅಂದ್ಬಿಟ್ಟು, ಸೊ ನೋಡ್ತಾ ಇರ್ಬೋದು, ಸೊ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ಸೊ ಎಸ್, ಸೊ ಆಲೂಗಡ್ಡೆನ ಕ್ಲೀನಾಗಿ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಸ್ವಲ್ಪ ಅರ್ಶಿನದ ಪುಡಿ ಹಾಕೊಂಡು ಬೇಯಿಸಿಟ್ಕೊಂಡಿದ್ದೀನಿ. ಕ್ಲೀನಾಗಿ ಮ್ಯಾಶ್ ಕೂಡ ಮಾಡ್ಕೊಂಡಿದ್ದೀನಿ. ಓಕೆನಾ? ಸೊ ನಾನು ತುಂಬಾ ಜಾಸ್ತಿ ಮ್ಯಾಶ್ ಮಾಡ್ಕೊಂಡಿಲ್ಲ. ಸೊ ಆಲೂಗಡ್ಡೆ ಸ್ವಲ್ಪ ಅಲ್ಲಲ್ಲಿ ಇದೆ, ಬಿಕಾಸ್ ಅಲ್ಲಲ್ಲಿ ಆಲೂಗಡ್ಡೆ ಸಿಕ್ಕಿದಾಗೇನೆ ನಮ್ಗೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಆ ಕಾರಣಕ್ಕೆ ಜಾಸ್ತಿ ಫುಲ್ ಕಂಪ್ಲೀಟ್ ಆಗಿ ಮ್ಯಾಶ್ ಮಾಡ್ಕೊಡ್ಲಿಲ್ಲ, ಮೀಡಿಯಂ ಆಗಿ ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಒಗ್ಗರಣೆಗೆ ಬಂದು ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಡ್ ಕರಿಬೇವಿನ ಸೊಪ್ಪು. ಸೊ ನಾನು ಇಷ್ಟನ್ನ ಬಂದು ಒಗ್ಗರಣೆಗೆ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ನಿಮ್ಗೆ ಯಾರು ಬೇಕು ಅಂತಂದ್ರೆ ಸ್ವಲ್ಪ ಒಂದು 2 ಹಸಿಮೆಣಸಿನಕಾಯಿ ಹಾಕೊಳ್ಳಿ ಇಲ್ಲಿ. ಸೊ ನಮ್ಮ ಮನೇಲಿ ನಾನು ಆಲೂಗಡ್ಡೆ ಸಾಗು ಹೇಗ್ ಮಾಡ್ತೀನಿ, ಸೊ ನಾನ್ ಪರ್ಸನಲಿ ಹೇಗ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ವಿಡಿಯೋಗೆ ಹೋಗೋಣ. ಸೊ ಎಸ್ ಸ್ನೇಹಿತರೆ, ಸೊ ಎಣ್ಣೆ ಸ್ವಲ್ಪ ಕಾಯ್ತಾ ಇದೆ. ಸೊ ಎಣ್ಣೆ ಕಾದ ನಂತರ ಸೊ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕೊಂತಾ ಇದ್ದೀನಿ. ಸೊ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ಸಾಸಿವೆ ಜೀರೆ ಎಲ್ಲ ಸೀದೋಗುತ್ತೆ. ಸೊ ಎಸ್, ಸೊ ಸಾಸಿವೆ ಚಟಪಟ ಅಂತ ಇದೆ. ಸೊ ಇವಾಗ ನಾನು ಸ್ವಲ್ಪ ಜೀರಿಗೆ ಹಾಕೊಂತಾ ಇದ್ದೀನಿ ಸ್ನೇಹಿತರೆ. ಸೊ ಜೀರಿಗೆ ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಡ್ ಕರಿಬೇವಿನ ಸೊಪ್ಪು ಎಲ್ಲಾನು ಒಟ್ಟಿಗೆ ಹಾಕೊಂತಾ ಇದ್ದೀನಿ ನಾನು. ಸೊ ಪೂರಿ ಮಾಡಿದ್ರೆ ನಮ್ಮ ಮನೇಲಿ ಎನಿ ಟೈಮ್ ಪೂರಿ ವಿತ್ ಆಲೂಗಡ್ಡೆ ಸಾಗುನೇ ಇರುತ್ತೆ. ಸೊ ನಿಮ್ಮ ಮನೇಲಿ ಪೂರಿಗೆ ಏನೇನ್ ಮಾಡ್ಕೊಂತೀರಾ ಸೈಡ್ ಡಿಶ್ ಆಗಿ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಅಂತ ತಿಳಿಸಿ. ಸೊ ಎಸ್ ಸ್ನೇಹಿತರೆ, ಸ್ವಲ್ಪ ಫ್ರೈ ಆಗ್ತಾ ಇದೆ. ಸೊ ಈ ಟೈಮ್ ಸ್ವಲ್ಪ ಹಿಂಗ್ ಹಾಕೊಂತಾ ಇದ್ದೀನಿ, ಸ್ವಲ್ಪ ಅರ್ಶಿನದ ಪೌಡರ್ ಹಾಕೊಂತಾ ಇದ್ದೀನಿ. ಸೊ ಎಸ್, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ನಾನು ಸ್ವಲ್ಪ ನೀರ್ ಹಾಕೊಂತಾ ಇದ್ದೀನಿ. ನೀರ್ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈ ಟೈಮಲ್ಲಿ ನಾನು ನನ್ನ ಆಲೂಗಡ್ಡೆ ಸಾಗುಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಹಾಕೊಂತಾ ಇದ್ದೀನಿ. ನೆಕ್ಸ್ಟ್ ಬಂದು 1 ಸ್ಪೂನ್ ಆಗಷ್ಟು ಧನಿಯಾ ಪೌಡರ್. ಓಕೆನಾ? ಒಂದು ಕಾಲ್ ಸ್ಪೂನ್. ಓಕೆನಾ? ಸೊ 1/4 ಸ್ಪೂನ್ ಆಗಷ್ಟು ಧನಿಯಾ ಪೌಡರ್ ಹಾಕೊಂತಾ ಇದ್ದೀನಿ. ಸೊ ಈಗ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಾವು ನೀರ್ ಇಲ್ಲದೆ ಮಿಕ್ಸ್ ಮಾಡ್ಕೊಳಕ್ ಹೋದ್ರೆ ಸೊ ಎಲ್ಲ ಸ್ವಲ್ಪ ಅಲ್ಲೇ ಸೀದೋಗುತ್ತೆ. ಸೊ ಆ ಕಾರಣಕ್ಕೆ ನಾನು ಯಾವಾಗ್ಲೂ ಸ್ವಲ್ಪ ಜಾಸ್ತಿ ನೀರ್ ಹಾಕಕ್ ಹೋಗ್ಬಿಡಿ. ಸುಮ್ನೆ ಒಂದು ಚಿಕ್ಕ ಗ್ಲಾಸ್ ಒಂದು ಅರ್ಧ ಗ್ಲಾಸ್ ಆದಷ್ಟು ನೀರ್ ಹಾಕಿ. ಸೊ ಅವಾಗ ಸೀದೋಗಲ್ಲ. ಸೊ ಆ ಕಾರಣಕ್ಕೆ ನೀರ್ ಹಾಕೋದು ಅಷ್ಟೇನೆ. ಮೀಡಿಯಂ ಅಲ್ಲಿ ಇಟ್ಕೊಂಡಿದೀನಿ, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು ನಿಮಿಷ ಕ್ಲೋಸ್ ಮಾಡ್ತಿದ್ದೆ. ಸೊ ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಎಲ್ಲೂ ಏನೂ ಸೀದೋಗಿಲ್ಲ. ಸೊ ನಾ ಆ ಕಾರಣಕ್ಕೆ ಸೊ ನೀರ್ ಹಾಕೊಳ್ಳೋದು. ಈ ಟೈಮಲ್ಲಿ ನಾನು ಆಲ್ರೆಡಿ ಆಲೂಗಡ್ಡೆ ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಸೊ ಇದನ್ನ ಹಾಕೊಂತಾ ಇದ್ದೀನಿ. ಸೊ ಎಸ್, ಸೊ ಫೈನಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಎಸ್ ಸ್ನೇಹಿತರೆ, ಸೊ ನೋಡ್ತಾ ಇರ್ಬೋದು ಸ್ವಲ್ಪ ನೀರ್ ಹಾಕೊಂಡು ಸೊ ಅದನ್ನೆಲ್ಲ ಕ್ಲೀನ್ ಆಗಿ ತಗೊಂತಾ ಇದ್ದೀನಿ ಮತ್ತೆ. ಸೊ ಎಸ್ ಸ್ನೇಹಿತರೆ, ಸೊ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಬಟ್ ಸ್ವಲ್ಪ ಗಟ್ಟಿ ಆಯ್ತು. ಸೊ ಆ ಕಾರಣಕ್ಕೆ ನಾನು ಸ್ವಲ್ಪ ನೀರ್ ಹಾಕೊಂತಾ ಇದ್ದೀನಿ. ಸೊ ಸ್ವಲ್ಪ ಅಷ್ಟೇ, ಜಾಸ್ತಿ ಇಲ್ಲ. ಸ್ನೇಹಿತರೆ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತಾ ಇದ್ದೀನಿ. ಸೊ ಓಕೆ ಸ್ನೇಹಿತರೆ, ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದ್ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಸೊ ಜಸ್ಟ್ ಒಂದು 2 ಸ್ಪೂನ್ಸ್ ಆಗಷ್ಟು ಕಡಲೆ ಹಿಟ್ಟಿಗೆ ಸೊ ನೀರ್ ಹಾಕೊಂಡು ಜಸ್ಟ್ ಈ ತರ ಮಿಕ್ಸ್ ಮಾಡ್ಕೊಂಡಿದೀನಿ. ಓಕೆನಾ? ಸೊ ಇವಾಗ ಕುದೀತಾ ಇದೆ. ಸೊ ನೋಡ್ತಾ ಇರ್ಬೋದು. ಸೊ ನಿಧಾನಕ್ಕೆ ಸ್ವಲ್ಪ ಎಲ್ಲಾ ಕಡೆನೂ ಹಾಗಾಗಿ ಸ್ಪ್ರೆಡ್ ಹಾಕೊಂತಾ ಇದ್ದೀನಿ. ಸೊ ಕ್ಲೀನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಡಿ.
ಸೊ ನೋಡ್ತಾ ಇರ್ಬೋದು. ಸೊ ಆಕ್ಚುಲಿ ಕಡಲೆ ಹಿಟ್ಟು ಹಾಕಿದ್ಮೇಲೆ ಸ್ವಲ್ಪ ಥಿಕ್ನೆಸ್ ಆಯ್ತು. ಓಕೆನಾ, ಸೊ ನಿಮ್ಗೆ ಅದು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ಸೊ ಇದೊಂದು 2 ಮಿನಿಟ್ಸ್ ಸ್ವಲ್ಪ ಕುದಿಯಕ್ ಬಿಡೋಣ. ಸೊ ಫೈನಲಿ ನಮ್ಮ ಆಲೂಗಡ್ಡೆ ಸಾಗು ರೆಡಿ ಆಗಿದೆ. ಸೊ ಫೈನಲಿ ನೋಡ್ತಾ ಇರ್ಬೋದು. ಸೊ ಪೂರಿಗೆ ಬೇಕಾಗಿರುವಂತ ಡಾಟ್ಸ್ ರೆಡಿ ಆಗಿದೆ. ಸೊ ಈಗ ಒಂದೊಂದಾಗಿ ಲಟ್ಟಿಸ್ಕೊಂಡ್ಬಿಡೋಣ. ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಂತ ಇದ್ದೀನಿ, ಬಿಕಾಸ್ ಕೆಳಗಡೆ ಅಂಟಲ್ಲ ಅನ್ನೋ ಕಾರಣಕ್ಕೆ ಅಷ್ಟೇನೆ. ಓಕೆನಾ, ಸೊ ಎಸ್ ಫ್ರೆಂಡ್ಸ್, ಪೂರಿ ಅಲ್ವಾ, ಸೊ ಇಷ್ಟಿಷ್ಟೇ ಸಾಕು. ಸೊ ನಾನೇನ್ ಜಾಸ್ತಿ ಸರ್ಕಲ್ ಆಗಿ ಮಾಡಲ್ಲ, ಬಂದ್ರೆ ಬರ್ಲಿ, ಸರ್ಕಲ್ ಇಲ್ಲ ಅಂತಂದ್ರು. ಸೊ ಎಸ್ ಫ್ರೆಂಡ್ಸ್, ಸೊ ಫೈನಲಿ ಇಷ್ಟು ಥಿಕ್ನೆಸ್ ಇದ್ರೆ ಸಾಕು. ಜಾಸ್ತಿ ಥಿಕ್ನೆಸ್ ಮಾಡ್ಕೊಂಬೇಡಿ, ತುಂಬಾ ಗಟ್ಟಿಯಾಗಿ ಹೋಗುತ್ತೆ. ಸೊ ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅನ್ಸುತ್ತೆ. ಸೊ ಜಾಸ್ತಿ ತೆಳ್ಳಗೂ ಇಲ್ಲ, ಜಾಸ್ತಿ ದಪ್ಪನೂ ಇಲ್ಲ. ಓಕೆನಾ, ಸೊ ಈ ಕನ್ಸಿಸ್ಟೆನ್ಸಿ ನಾನು ಮಾಡ್ಕೊಂಡಿದೀನಿ. ಸೊ ಪುಟಾಣಿ ಅದಕ್ಕೆ ಮಾಡ್ಕೊಂಡಿದೀನಿ ನಾನು. ಸೊ ಎಸ್ ಫ್ರೆಂಡ್ಸ್, ಸೊ ಫೈನಲಿ ನೋಡ್ತಾ ಇರ್ಬೋದು. ಸೊ ಪೂರಿಗೆ ಎಲ್ಲ ಲಟ್ಟಿಸ್ಕೊಂಡು ಆಗಿದೆ. ಸೊ ಫೈನಲಿ ಎಣ್ಣೆನೂ ಕಾದಿದೆ ಸ್ನೇಹಿತರೆ. ಓಕೆನಾ, ಸೊ ಒಂದ್ ವೇಳೆ ನಿಮ್ಗೆ ಎಣ್ಣೆ ಕಾದಿದೆಯೋ ಇಲ್ಲೊಂದು ಚೆಕ್ ಮಾಡ್ಕೊಬೇಕು ಅಂದ್ರೆ ಒಂದ್ ಸ್ವಲ್ಪ ಈ ತರ ಇಟ್ಟು ತಗೊಂಡು ಅದನ್ನ ಹಾಕಿ. ಸೊ ನೋಡಿದ್ರೆ ಸೊ ಮೇಲ್ ಬಂದಿದೆ ಅಂತಂದ್ರೆ ಸೊ ಎಣ್ಣೆ ಕಾದಿದೆ. ಸೊ ಎಣ್ಣೆ ರೆಡಿ ಆಗಿದೆ. ಸೊ ಈಗ ಒಂದೊಂದಾಗಿ ಪೂರಿನ ಹಾಕೊಂಡ್ಬಿಡೋಣ. ಸೊ ಬಟ್ ಪೂರಿ ಹಾಕೊಬೇಕಾದಾಗ ಹುಷಾರು ಸ್ನೇಹಿತರೆ. ಸೊ ಹುಷಾರಾಗಿ ನೋಡ್ಕೊಂಡು ಹಾಕೊಳ್ಳಿ, ಜಾಸ್ತಿ ಪ್ರೆಸ್ ಮಾಡಕ್ ಹೋಗ್ಬಿಡಿ, ಸ್ವಲ್ಪ ಲೈಟ್ ಆಗಿ ಈ ತರ ಪ್ರೆಸ್ ಮಾಡಿ ಅಷ್ಟೇನೆ. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ಸೊ ಪೂರಿ ಎಷ್ಟು ಚೆನ್ನಾಗಿ ಉಪ್ಪು ಬರ್ತಾ ಇದೆ ಅಂತ. ಜಾಸ್ತಿ ಥಿಕ್ನೆಸ್ ಆಗಿ ಮಾಡ್ಕೊಳಕ್ ಹೋಗ್ಬೇಡಿ, ಬಿಕಾಸ್ ಜಾಸ್ತಿ ಥಿಕ್ನೆಸ್ ಆಗೋದ್ರೆ ಸೊ ಆ ಟೈಮಿಗೆ ಅದು ಚೆನ್ನಾಗಿರುತ್ತೆ, ಉಪ್ಪು ಬರುತ್ತೆ ಚೆನ್ನಾಗಿ. ಬಟ್ ಆಮೇಲೆ ಪೂರಿ ತುಂಬಾ ಗಟ್ಟಿಯಾಗಿ ಹೋಗುತ್ತೆ, ತಿನ್ನಕ್ ಆಗಲ್ಲ. ಒಂದ್ ವೇಳೆ ಪೂರಿ ಮಿಕ್ಕಿದ್ರು ಮಧ್ಯಾಹ್ನಕ್ಕೆ ಮತ್ತೆ ತಿನ್ಬೋದು, ಆ ರೀತಿ ಇರ್ಬೇಕು. ಸೊ ಫೈನಲ್ ಆಗಿ ನೋಡ್ತಾ ಇರ್ಬೋದು. ಸೊ ಎಸ್, ಸೊ ಫೈನಲಿ ಪೂರಿ ಆಯ್ತು. ಸೊ ಫ್ರೆಂಡ್ಸ್, ಫೈನಲಿ ನೋಡ್ತಾ ಇರ್ಬೋದು. ಸೊ ಪೂರಿ ರೆಡಿ ಆಗ್ತಾ ಇದೆ. ಸೊ ಎಸ್, ಮಕ್ಳು ವೇಟ್ ಮಾಡ್ತಾ ಇದಾರೆ ಪೂರಿಗೆ. ಸೊ ಎಸ್ ಫ್ರೆಂಡ್ಸ್, ಸೊ ಫೈನಲಿ ನೋಡ್ತಾ ಇರ್ಬೋದು, ಪೂರಿ ರೆಡಿ ಆಗಿದೆ. ಸೊ ಪೂರಿ ವಿತ್ ಆಲೂಗಡ್ಡೆ ಸಾಗು. ಸೊ ನೋಡ್ತಾ ಇರ್ಬೋದು, ಸರ್ವ್ ಮಾಡ್ಕೊಂಡಿದೀನಿ. ಆಲೂಗಡ್ಡೆ ಸಾಗು ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ, ದಯವಿಟ್ಟು ಮಿಸ್ ಮಾಡದೆ ಟ್ರೈ ಮಾಡಿ. ಅಂಡ್ ನೆಕ್ಸ್ಟ್ ಪೂರಿ ಹಾಕೊಂಡ್ಬಿಡೋಣ. ಸೊ ಪೂರಿ ನೋಡ್ತಾ ಇರ್ಬೋದು, ಸಾಫ್ಟ್ ಆಗಿದೆ. ಸೊ ಯಾವುದೇ ರೀತಿಯಾದಂತ ಗಟ್ಟಿಯಾಗಿ ಏನ್ ಬಂದಿಲ್ಲ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಪೂರಿ. ಸೊ ಓಕೆ, ಸೊ ಫೈನಲಿ ಟೇಸ್ಟ್ ಮಾಡೋಣ. ಸೊ ಎಸ್, ಸ್ವಲ್ಪ ಬಿಸಿ ಇದೆ. ಸೊ ನೋಡ್ತಾ ಇರ್ಬೋದು, ತುಂಬಾ ಸಾಫ್ಟ್ ಆಗಿ ಬಂದಿದೆ ಸ್ನೇಹಿತರೆ. ಸೊ ದಯವಿಟ್ಟು ಯಾರು ಮಿಸ್ ಮಾಡಬೇಡಿ, ಟ್ರೈ ಮಾಡಿ ಮನೆಯಲ್ಲಿ. ಒಂದ್ ವೇಳೆ ಇನ್ನ ಯಾರು ಟ್ರೈ ಮಾಡಿಲ್ಲ, ನಾನ್ ಮಾಡಿರೋ ಮೆಥಡ್ ಅಲ್ಲಿ ಯಾರು ಟ್ರೈ ಮಾಡಿಲ್ಲ ಅಂತಂತಂದ್ರೆ ತುಂಬಾ ಬಿಸಿ ಇದೆ. ಸೂಪರ್ ಸ್ನೇಹಿತರೆ, ಬಾಯಲ್ಲಿ ಹಾಕೊಂಡ್ರೆ ಅಷ್ಟು ಚೆನ್ನಾಗಿದೆ ತಿನ್ನಕ್ಕೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಯಾರು ಮಿಸ್ ಮಾಡ್ಬೇಡಿ, ದಯವಿಟ್ಟು ಎಲ್ರು ಖಂಡಿತವಾಗ್ಲೂ ಟ್ರೈ ಮಾಡಿ. ಸೊ ನಾನ್ ಮಾಡಿರೋ ರೀತಿ ಅಂತ ಸಾಗು ನಿಜಕ್ಕೂ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಬಂದಿದೆ. ಸೊ ದಯವಿಟ್ಟು ನಾನು ಹಾಕಿರೋ ಇಂಗ್ರೀಡಿಯೆಂಟ್ಸ್ ನ ಯಾರು ಮಿಸ್ ಮಾಡಕ್ ಹೋಗ್ಬೇಡಿ. ಒಂದ್ ವೇಳೆ ನಾನ್ ಮಾಡಿರೋ ಮೆಥಡ್ ಅಲ್ಲಿ ಯಾರು ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಆದಷ್ಟು ಬೇಗ ಟ್ರೈ ಮಾಡಿ. ಸರ್ವ್ ಮಾಡ್ಕೊಂಡು ಊಟ ಮಾಡಿ ಕ್ಲೀನ್ ಆಗಿ ಅಚ್ಚುಕಟ್ಟಾಗಿ ತಿನ್ಬಿಟ್ಟು ಹೇಗ್ ಬಂದಿದೆ ಟೇಸ್ಟ್ ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಓಕೆನಾ?